ನಮಸ್ಕಾರ ಸ್ನೇಹಿತರೆ, ಆಯುರ್ವೇದ ಗ್ಲೋ ಚಾನೆಲ್ಗೆ ಸ್ವಾಗತ. ಪಾರ್ಲರ್ಗಳಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ ಅಲ್ವಾ? ಆದ್ರೆ ನಮ್ಮ ಅಡಿಗೆ ಮನೆಯಲ್ಲಿರುವ ಒಂದು ಅದ್ಭುತ ವಸ್ತುವಿನ ಬಗ್ಗೆ ನಿಮ್ಗೆ ಗೊತ್ತಾ? ಹೌದು, ಅದೇ ಅಕ್ಕಿ ತೊಳೆದ ನೀರು. ತುಂಬಾ ಹಿಂದಿನ ಕಾಲದಿಂದಲೂ ನಮ್ಮ ಅಜ್ಜಿಯರು ಕೂದಲಿನ ಸೌಂದರ್ಯಕ್ಕೆ ಬಳಸುತ್ತಿದ್ದ ಈ ಸೀಕ್ರೆಟ್ ಬಗ್ಗೆ ಇವತ್ತು ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಈ ಪ್ರಶ್ನೆ ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಕಾಡುತ್ತೆ, ಸರಿ ತಾನೇ? ಕೂದಲು ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆದ ಹಾಗೆ ಅನ್ಸುತ್ತೆ. ಆದ್ರೆ ಇನ್ಮುಂದೆ ಚಿಂತೆ ಬೇಕಿಲ್ಲ, ಯಾಕಂದ್ರೆ ಇದಕ್ಕೆ ನಮ್ಮ ಹಿರಿಯರು ನಮ್ಗೆ ಬಿಟ್ಟು ಹೋದ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಪರಿಹಾರ ಇದೆ. ಇವತ್ತಿನ ದಿನಗಳಲ್ಲಿ ಪೊಲ್ಯೂಷನ್, ಕೆಮಿಕಲ್ ಶಾಂಪೂಗಳು ಮತ್ತೆ ನಮ್ಮ ಟೆನ್ಷನ್, ಇದರಿಂದಾಗಿ ನಮ್ಮ ಕೂದಲು ಅದರ ನ್ಯಾಚುರಲ್ ಶೈನ್ ಮತ್ತೆ ಆರೋಗ್ಯನ ಕಳ್ಕೊಳ್ತಾ ಇದೆ. ಕೂದಲು ಡ್ರೈ ಆಗೋದು, ಸ್ಪ್ಲಿಟ್ ಎಂಡ್ಸ್, ಡ್ಯಾಂಡ್ರಫ್, ತುರಿಕೆ ಮತ್ತೆ ಕೂದಲಿನ ಇಲಾಸ್ಟಿಸಿಟಿ ಕಡಿಮೆ ಆಗೋದು, ಇದೆಲ್ಲ ಈಗ ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ಅಕ್ಕಿ ತೊಳೆದ ನೀರು ಒಂದು ರಾಮಬಾಣದ ಥರ ಕೆಲಸ ಮಾಡುತ್ತೆ. ಹೌದು, ಇದು ಅಕ್ಷರಶಃ ನಿಜ. ಇದನ್ನ ಸುಮ್ಮನೆ ಅಕ್ಕಿ ತೊಳೆದ ನೀರು ಅಂತ ಅಂದ್ಕೋಬೇಡಿ. ಇದು ನಮ್ಮ ಕೂದಲಿಗೆ ಬೇಕಾಗಿರೋ ಎಲ್ಲಾ ಪೋಷಕಾಂಶಗಳ ಒಂದು ಖಜಾನೆ ಇದ್ದ ಹಾಗೆ. ಈ ಸಿಂಪಲ್ ನೀರು ಡ್ಯಾಮೇಜ್ ಆದ ಕೂದಲನ್ನ ಸರಿಪಡಿಸಿ ಬುಡದಿಂದಲೇ ಕೂದಲನ್ನ ಸ್ಟ್ರಾಂಗ್ ಮಾಡುವ ಅದ್ಭುತ ಶಕ್ತಿ ಹೊಂದಿದೆ. ಸರಿ, ಹಾಗಾದ್ರೆ ಈ ಅಕ್ಕಿ ನೀರಲ್ಲಿ ಅಂಥದ್ದು ಸ್ಪೆಷಲ್ ಏನಿದೆ? ಅದು ಹೇಗೆ ನಮ್ಮ ಕೂದಲಿನ ಮೇಲೆ ಇಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ? ಬನ್ನಿ, ಅದರ ಹಿಂದಿರೋ ಸೈನ್ಸ್ ಏನು ಅಂತ ಸ್ವಲ್ಪ ನೋಡೋಣ. ಗೊತ್ತಾ, ಅಕ್ಕಿ ತೊಳೆದ ನೀರಲ್ಲಿ ಏನಿಲ್ಲ ಅಂದ್ರೂ 75% ಬರೀ ಗಂಜಿ ಅಂದ್ರೆ ಸ್ಟಾರ್ಚ್ ಇರುತ್ತೆ. ಈ ಗಂಜಿ ಇದೆಯಲ್ಲ, ಇದು ನಮ್ಮ ಒಂದೊಂದು ಕೂದಲಿನ ಎಳೆ ಮೇಲೂ ಒಂದು ತೆಳುವಾದ ಪ್ರೊಟೆಕ್ಟಿವ್ ಲೇಯರ್ ತರ ಕೂರುತ್ತೆ. ಇದರಿಂದ ಘರ್ಷಣೆ ಕಡಿಮೆಯಾಗಿ ಕೂದಲು ಡ್ಯಾಮೇಜ್ ಆಗೋದು ತಪ್ಪುತ್ತೆ ಮತ್ತೆ ಸಿಕ್ಕಾಪಟ್ಟೆ ಸ್ಮೂತ್ ಆಗುತ್ತೆ. ಬರೀ ಗಂಜಿ ಅಷ್ಟೇ ಅಲ್ಲ, ಇದರ ಜೊತೆಗೆ ಸುಮಾರು 15ರಿಂದ 20 ಬೇರೆ ಬೇರೆ ರೀತಿಯ ಅಮೈನೋ ಆಸಿಡ್ಗಳು, ವಿಟಮಿನ್ಗಳು ಮತ್ತು ತುಂಬಾನೇ ಮುಖ್ಯವಾಗಿ ಇನೋಸಿಟೋಲ್ ಅನ್ನೋ ಒಂದು ಅಂಶ ಇದೆ. ಈ ಅಮೈನೋ ಆಸಿಡ್ಗಳು ಕೂದಲು ಬೆಳೆಯೋಕೆ ಮತ್ತೆ ರಿಪೇರ್ ಆಗೋಕೆ ಬಹಳಾನೇ ಮುಖ್ಯ. ಈ ಸ್ಲೈಡ್ನಲ್ಲಿ ನೋಡ್ತಿರಲ್ಲ, ಇನೋಸಿಟೋಲ್, ಇದು ಬಹಳ ಸ್ಪೆಷಲ್. ಯಾಕಂದ್ರೆ ಇದು ಡ್ಯಾಮೇಜ್ ಆದ ಕೂದಲಿನ ಒಳಗೆ ಹೋಗಿ ಅದನ್ನ ಒಳಗಿನಿಂದನೇ ರಿಪೇರ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಕೂದಲಿನ ಎಲಾಸ್ಟಿಸಿಟಿನ ಜಾಸ್ತಿ ಮಾಡುತ್ತೆ. ಅಂದ್ರೆ ಕೂದಲು ಸುಲಭವಾಗಿ ಕಟ್ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಕ್ಕಿ ನೀರು ಕೂದಲಿನ ರಫ್ನೆಸ್ ಕಡಿಮೆ ಮಾಡುತ್ತೆ, ಅದರ ನ್ಯಾಚುರಲ್ ಶೈನ್ ವಾಪಸ್ ತರುತ್ತೆ ಮತ್ತು ಕೂದಲನ್ನ ಬುಡದಿಂದ ತುದಿವರೆಗೂ ಸ್ಟ್ರಾಂಗ್ ಮಾಡುತ್ತೆ. ಇದೊಂದು ಪರ್ಫೆಕ್ಟ್ ಹೇರ್ ಟಾನಿಕ್ ತರಾನೇ ಕೆಲಸ ಮಾಡುತ್ತೆ. ಓಕೆ, ಈಗ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್, ಇದನ್ನ ಮನೆಯಲ್ಲಿ ಮಾಡೋದು ಹೇಗೆ? 3 ಸಿಂಪಲ್ ಮೆಥಡ್ಸ್ ಇವೆ. ಅದರಲ್ಲಿ ನಿಮಗೆ ಯಾವ್ದು ಸುಲಭ ಅನ್ಸುತ್ತೋ ಅದನ್ನ ಫಾಲೋ ಮಾಡಬಹುದು. ಮೊದಲನೇ ಮೆಥಡ್, ಕುದಿಸೋದು. ಇದು ತುಂಬಾ ಸರಳ. ನೀವು ಅನ್ನ ಮಾಡೋಕೆ ಬಳಸೋ ಅಕ್ಕಿ ಇದೆಯಲ್ಲ, ಅದಕ್ಕೆ ಮಾಮೂಲಿಗಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಡಬಲ್ ನೀರ್ ಹಾಕಿ ಪಾತ್ರೆಯಲ್ಲಿ ಬೇಯಿಸಿ. ಒಂದು ವಿಷಯ ನೆನ್ಪಿಡಿ, ಪ್ರೆಷರ್ ಕುಕ್ಕರ್ ಬೇಡ. ಅಕ್ಕಿ ಬೆಂದ್ಮೇಲೆ ಆ ನೀರನ್ನ ಅಥವಾ ಗಂಜಿಯನ್ನ ಸೋಸ್ಕೊಂಡ್ರೆ ನಿಮ್ಮ ಅಕ್ಕಿ ನೀರು ರೆಡಿ. ಇನ್ನು ಎರಡನೇ ವಿಧಾನ, ಇದಂತೂ ಇನ್ನೂ ಸುಲಭ. 1 ಕಪ್ ಅಕ್ಕಿನ ತೊಳೆದು ಅದಕ್ಕೆ 2 ಕಪ್ ನೀರ್ ಹಾಕಿ ಅದನ್ನ ಹಾಗೆ ಒಂದು ಅರ್ಧ ಗಂಟೆಯಿಂದ 2 ಗಂಟೆ ನೆನೆಯೋಕೆ ಬಿಡಿ. ಆಮೇಲೆ ಆ ನೀರನ್ನ ಸೋಸಿ ಒಂದು ಪಾತ್ರೆಗೆ ಹಾಕೊಂಡ್ರೆ ಆಯ್ತು. ಇದು ಬಳಸೋಕೆ ರೆಡಿ ಆಗಿರುತ್ತೆ. ಇನ್ನು ಮೂರನೇ ವಿಧಾನ, ಇದು ಫರ್ಮೆಂಟೇಷನ್ ಮೆಥಡ್. ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಆದ್ರೆ ರಿಸಲ್ಟ್ ಮಾತ್ರ ಬೆಸ್ಟ್. ಅಕ್ಕಿ ನೆನೆಸಿದ ನೀರನ್ನ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಮೇಲೆ ಒಂದು ತೆಳುಗ್ ಬಟ್ಟೆ ಮುಚ್ಚಿ 12ರಿಂದ 24 ಗಂಟೆ ಹಾಗೆ ಹೊರಗಡೆ ಇಡಿ. ಅದರಲ್ಲಿ ಸಣ್ಣಗೆ ಬಬಲ್ಸ್ ಬಂದು ಸ್ವಲ್ಪ ಹುಳಿ ವಾಸನೆ ಬರೋಕ್ ಶುರುವಾದ್ರೆ ಅದು ಫರ್ಮೆಂಟ್ ಆಗಿದೆ ಅಂತ ಅರ್ಥ. ಫರ್ಮೆಂಟ್ ಮಾಡಿದ ನೀರು ಯಾಕೆ ಬೆಸ್ಟ್ ಗೊತ್ತಾ? ಯಾಕಂದ್ರೆ ಅದು ನಮ್ಮ ತಲೆಬುರುಡೆಯ ನ್ಯಾಚುರಲ್ pH ಲೆವೆಲ್ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಇದರಿಂದ ನಮ್ಮ ಸ್ಕ್ಯಾಲ್ಪ್ ಹೆಲ್ದಿಯಾಗಿರುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ತಲೆಗೆ ಒಳ್ಳೆ ಬ್ಯಾಕ್ಟೀರಿಯಾನ ಕೊಟ್ಟು ಡ್ಯಾಂಡ್ರಫ್, ತುರಿಕೆ ತರಹದ ಸಮಸ್ಯೆಗಳನ್ನ ಬುಡದಿಂದಲೇ ಕಡಿಮೆ ಮಾಡುತ್ತೆ. ನೋಡಿ, ಇಲ್ಲಿ 3 ಮೆಥಡ್ಗಳನ್ನ ಕ್ಲಿಯರ್ ಆಗಿ ಕಂಪೇರ್ ಮಾಡಿದೀವಿ. ಕುದಿಸೋದು ಮತ್ತು ನೆನೆಸೋದು ಫಾಸ್ಟ್ ಆದ್ರೆ ಫರ್ಮೆಂಟ್ ಮಾಡೋದು ಹೆಚ್ಚು ಎಫೆಕ್ಟಿವ್. ನಿಮ್ಮ ಟೈಮ್ ಮತ್ತು ಅನುಕೂಲಕ್ಕೆ ತಕ್ಕಂತೆ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೋಬಹುದು. ಹುದುಗಿಸಿದ ನೀರನ್ನ 3ರಿಂದ 5 ದಿನ ಫ್ರಿಡ್ಜ್ನಲ್ಲಿ ಇಟ್ಟು ಕೂಡ ಬಳಸಬಹುದು. ಸರಿ, ಈಗ ಅಕ್ಕಿ ನೀರು ರೆಡಿ ಆಯ್ತು. ಆದ್ರೆ ಅದನ್ನ ಕೂದಲಿಗೆ ಹೇಗೆ ಅಪ್ಲೈ ಮಾಡೋದು? ಅದಕ್ಕೂ 4 ಬೆಸ್ಟ್ ವಿಧಾನಗಳಿವೆ. ಮೊದಲನೇದಾಗಿ, ಶಾಂಪೂ ಮಾಡೋಕೆ ಒಂದು 15-30 ನಿಮಿಷ ಮುಂಚೆ ಕೂದಲಿನ ಬುಡಕ್ಕೆಲ್ಲ ಹಚ್ಚಿ ಆಮೇಲೆ ಶಾಂಪೂ ಮಾಡಿ. ಎರಡನೇದಾಗಿ, ಶಾಂಪೂ ಆದ್ಮೇಲೆ ಕಂಡೀಷನರ್ ಥರ ಅಕ್ಕಿ ನೀರನ್ನ ಕೂದಲಿಗೆ ಸುರಿದು 1-2 ನಿಮಿಷ ಬಿಟ್ಟು ತೊಳೆಯಿರಿ. ಮೂರನೇದಾಗಿ, ಸ್ಪ್ಲಿಟ್ ಎಂಡ್ಸ್ ಇದ್ರೆ ಬರೀ ಕೂದಲಿನ ತುದಿಗೆ ಮಾತ್ರ ಅಕ್ಕಿ ನೀರನ್ನ ಹಚ್ಚಿ 1-2 ಗಂಟೆ ಬಿಡಿ.
ಇನ್ನು ಕೊನೆಯದಾಗಿ ನಿಮ್ಮ ಫೇವ್ರೆಟ್ ಹೇರ್ ಮಾಸ್ಕ್ ಜೊತೆ ಮಿಕ್ಸ್ ಮಾಡಿ ಹಚ್ಕೋಬಹುದು. ಓಕೆ, ಈಗ ಕೆಲವು ಬಹಳ ಮುಖ್ಯವಾದ ಟಿಪ್ಸ್ ಮತ್ತು ವಾರ್ನಿಂಗ್ಸ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ನೆನ್ಪಿಡಿ, ಯಾವುದೇ ಮನೆ ಮದ್ದನ್ನ ಬಳಸೋಕ್ಕೂ ಮುಂಚೆ ಅದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದನ್ನ ಎಷ್ಟು ಸಲ ಬಳಸಬೇಕು ಅನ್ನೋದು ತುಂಬಾ ಮುಖ್ಯ. ನಾರ್ಮಲ್ ಹೇರ್ ಇದ್ರೆ ವಾರಕ್ಕೆ 1 ರಿಂದ 3 ಸಲ ಬಳಸಬಹುದು. ಆದ್ರೆ ನಿಮ್ಮ ಕೂದಲು ತುಂಬಾ ಡ್ರೈ ಅಥವಾ ಕರ್ಲಿ ಹೇರ್ ಆಗಿದ್ರೆ 15-20 ದಿನಕ್ಕೆ ಒಂದೇ ಸಲ ಬಳಸಿ. ಯಾಕಂದ್ರೆ ಇದನ್ನ ಜಾಸ್ತಿ ಬಳಸಿದ್ರೆ ಕೂದಲು ಇನ್ನೂ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಒಂದು ವಿಷಯ ಎಲ್ಲರೂ ಕ್ಲಿಯರ್ವಾಗಿ ಅರ್ಥ ಮಾಡ್ಕೋಬೇಕು. ಅಕ್ಕಿ ನೀರು ಅನ್ನೋದು ಕೇವಲ ಹೊರಗಿನ ಆರೈಕೆ. ನಮ್ಮ ಕೂದಲಿನ ಆರೋಗ್ಯಕ್ಕೆ ವಿಟಮಿನ್ D3, ಐರನ್, ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲಾನು ಸರಿಯಾಗಿರ್ಬೇಕು. ಕೂದಲು ಸಿಕ್ಕಾಪಟ್ಟೆ ಉದುರ್ತಿದ್ರೆ ಅದು ಹಾರ್ಮೋನ್ ಪ್ರಾಬ್ಲಮ್ ಇಂದ ಕೂಡ ಇರಬಹುದು. ಅಂಥ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಸ್ಟ್. ಜೊತೆಗೆ ಒಳ್ಳೆ ಊಟ ಮತ್ತು ಒಳ್ಳೆ ನಿದ್ದೆ ಕೂಡ ಅಷ್ಟೇ ಮುಖ್ಯ. ಹಾಗಾದ್ರೆ ಇನ್ನೇಕೆ ತಡ? ಈ ಸಿಂಪಲ್ ಮತ್ತು ಎಫೆಕ್ಟಿವ್ ಮನೆಮದ್ದನ್ನ ಇವತ್ತೇ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಅನುಭವ ಹೇಗಿತ್ತು ಅಂತ ನಮಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಆಯುರ್ವೇದ ಗ್ಲೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆರೋಗ್ಯವಾಗಿ ಇರಿ, ನಗುನುಗ್ತಾ ಇರಿ.